ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಅಂತ ಬರ್ತಾರೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಇದು ಕೂಡ ಸಂವಿಧಾನಾತ್ಮಕ ಹುದ್ದೆಗಳು. ಬನ್ನಿ ಹಾಗಾದರೆ ಏನಿದೆ ನೋಡೋಣ ಬಾಡಿಗಳು. ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್. ಅಟಾರ್ನಿ ಜನರಲ್ ಎಲ್ಲಿರ್ತಾರೆ? ದೆಹಲಿಯಲ್ಲಿರ್ತಾರೆ. ಅಡ್ವೊಕೇಟ್ ಜನರಲ್ ಎಲ್ಲಿರ್ತಾರೆ? ಆಯಾ ರಾಜ್ಯಗಳ ಹೈಕೋರ್ಟ್ಗಳಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ವಾದ ಮಂಡಿಸ್ತಾರೆ. ಉದಾಹರಣೆ ಬೆಂಗಳೂರು ಅಂತ ಅಂದ್ಕೊಳ್ಳೋಣ. ಆರ್ಟಿಕಲ್ ಬಗ್ಗೆ ನೋಡೋದಾದರೆ ಇದು ದೆಹಲಿಯಲ್ಲಿರೋರು 76ನೇ ಆರ್ಟಿಕಲ್ ಪ್ರಕಾರ ಇದ್ದಾರೆ. ಪಾರ್ಟ್ 5ನಲ್ಲಿ ಬರ್ತಾರೆ. ಇವರು 165 ಪಾರ್ಟ್ ಸಂವಿಧಾನದ ಭಾಗ 6ರಲ್ಲಿ ಇವರು ಕಂಡು ಬರ್ತಾರೆ. ಅಪಾಯಿಂಟ್ಮೆಂಟ್, ನೇಮಕಾತಿ ಅಂತ ಬಂದಾಗ ಅಟಾರ್ನಿ ಜನರಲ್ ಅವರನ್ನು ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರೆ. ಅಡ್ವೊಕೇಟ್ ಜನರಲ್ ಅವರನ್ನು ಗವರ್ನರ್ ಅವರು ನೇಮಕ ಮಾಡ್ತಾರೆ. ಕ್ವಾಲಿಫಿಕೇಷನ್ ಇವ್ರದ್ದು ಏನು ಸರ್? ಮತ್ತು ನೇಮಕಾತಿ ಅಂತ ಹೇಳಿದ್ನಲ್ಲ, ಅಟಾರ್ನಿ ಜನರಲ್ನ ನೇಮಕ ಮಾಡೋಕ್ಕೆ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗೆ ಸಲಹೆ ಕೊಡ್ತಾರೆ ಅಲ್ಲಿ ದೆಹಲಿನಲ್ಲಿ. ಇಲ್ಲಿ ರಾಜ್ಯದಲ್ಲಿ ಬಂದರೆ ಮುಖ್ಯಮಂತ್ರಿಗಳು ಸಲಹೆ ಕೊಡ್ತಾರೆ ಇವ್ರನ್ನ ಮಾಡಿ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಯಾವ ವಕೀಲರು ಆ ಸರ್ಕಾರದ ಪರ ಇರ್ತಾರಲ್ಲ ಅವ್ರನ್ನೇ ನೇಮಕ ಮಾಡ್ಕೊಳ್ತಾರೆ ಅವರು. ಅಂದರೆ ಮತ್ತು ಸರ್ಕಾರದ ಪರವಾಗಿ ವಾದ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಕ್ವಾಲಿಫಿಕೇಷನ್ಗಳು ಅಂತ ಬಂದಾಗ ಅಟಾರ್ನಿ ಜನರಲ್, ಓಕೆ, ಅಟಾರ್ನಿ ಜನರಲ್ ಅವರು ಕ್ವಾಲಿಫೈಡ್ ಟು ಬಿ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ನೋಡಿ, ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗುವ ಅರ್ಹತೆ ಅವರಲ್ಲಿ ಇರಬೇಕು. ಅದರ ಅರ್ಥ ಏನು? ದ್ಯಾಟ್ ಈಸ್, ಹೀಗೆ I.E ಅಂದರೆ ದ್ಯಾಟ್ ಈಸ್ ಅಂದರೆ ಅದರ ಅರ್ಥ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ನಾಗರಿಕರಾಗಿರಬೇಕು. ಮಸ್ಟ್ ಹ್ಯಾವ್ ಬೀನ್ ಜಡ್ಜ್ ಆಫ್ ಸಮ್ ಹೈಕೋರ್ಟ್ ಫಾರ್ 5 years ಆರ್ ಆನ್ ಅಡ್ವೊಕೇಟ್ ಆಫ್ ಸಮ್ ಹೈಕೋರ್ಟ್ ಫಾರ್ 10 years. ಯಾವುದಾದ್ರೂ ಒಂದು ಹೈಕೋರ್ಟ್ನಲ್ಲಿ 5 ವರ್ಷಗಳ ಕಾಲ ಜಡ್ಜಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ 10 ವರ್ಷಗಳ ಕಾಲ ಯಾವುದಾದ್ರೂ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಆರ್ ಆ್ಯನ್ ಎಮಿನೆಂಟ್ ಜುರಿಸ್ಟ್ ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್. ಓಕೆ, ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಒಬ್ಬ ಎಮಿನೆಂಟ್ ಜುರಿಸ್ಟ್ ಆಗಿರಬೇಕು. ಅಂದರೆ ಅದೇನೂ ಬೇಡ, ರಾಷ್ಟ್ರಪತಿಗಳ ಒಂದು ಮನಸ್ಸಿನಲ್ಲಿ ಅವರು ಒಳ್ಳೆಯವರಿದ್ದಾರೆ ಅಂತ ಅನಿಸಿದರೆ ಅವರು ಅದನ್ನು ಕೂಡ ಮಾಡಿಬಿಡ್ಬೋದು. ಓಕೆ, ನೆಕ್ಸ್ಟ್ ಇನ್ನು ಅಡ್ವೊಕೇಟ್ ಜನರಲ್, ಈಗ ಬೆಂಗಳೂರಲ್ಲಿ ನೇಮಕಾತಿ ಮಾಡ್ತಾರಲ್ಲ ಗವರ್ನರ್ ಅವರು, ಇವ್ರು ಹೇಗಿರಬೇಕು ಅಂದರೆ ಕ್ವಾಲಿಫೈಡ್ ಟು ಬಿ ಜಡ್ಜ್ ಆಫ್ ಹೈಕೋರ್ಟ್. ಅಂದರೆ ಇವರಿಗೆ ಹೈಕೋರ್ಟ್ನ ಜಡ್ಜ್ ಆಗುವಂಥ ಅರ್ಹತೆಗಳಿರಬೇಕು. ಅದರ ಅರ್ಥ ಏನು? ಭಾರತದ ನಾಗರಿಕರಾಗಿರಬೇಕು. ಮಸ್ಟ್ ಹ್ಯಾವ್ ಬೀನ್ ಜುಡಿಷಿಯಲ್ ಸರ್ವಿಸ್ ಆಫ್ ಸ್ಟೇಟ್ ಫಾರ್ 10 years ಆರ್ ಅಡ್ವೊಕೇಟ್ ಆಫ್ ಹೈಕೋರ್ಟ್ ಫಾರ್ 10 years. ಅಂದರೆ ಒಂದು 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ಸೇವೆ ಸಲ್ಲಿಸಿರಬೇಕು, ಅಥವಾ ಜುಡಿಷಿಯಲ್ ಸರ್ವಿಸ್ 10 ವರ್ಷಗಳ ಕಾಲ ರಾಜ್ಯದಲ್ಲಿ ಜಡ್ಜ್ ಆಗಿ ಇವರು ಸೇವೆ ಸಲ್ಲಿಸಿರಬೇಕು. ಆರ್ ಆ್ಯಂಡ್ ಎಮಿನೆಂಟ್ ಜೂರಿಸ್ಟ್ ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳ ಒಂದು ದೃಷ್ಟಿಯಲ್ಲಿ ಇವರೊಂದು, ಅಥವಾ ರಾಷ್ಟ್ರಪತಿಗಳು ಅಥವಾ ಗವರ್ನರ್ ಆಗಬೇಕನ್ಸುತ್ತೆ, ಇಲ್ಲಿ ಒಂದು ಸಾರಿ ಚೆಕ್ ಮಾಡಬೇಕು, ಅದನ್ನು ಚೆಕ್ ಮಾಡಿ ನೋಡೋಣ. ಓಕೆ, ಏನಾಗಿರಬೇಕು ಇವರು? ಎಮಿನೆಂಟ್ ಜೂರಿಸ್ಟ್ ಆಗಿರಬೇಕು. ಸರಿನಾ? ಇಷ್ಟು ನಿಮಗೆ ಗೊತ್ತಿರಲಿ. ಓಕೆ, ಅಲ್ಲಿ ಮುಂದಕ್ಕೆ ನೋಡೋದಾದರೆ ಟೆನ್ಯೂರ್ ಅಂತ ಬರುತ್ತೆ ಇವ್ರದ್ದು ಅಧಿಕಾರಾವಧಿ. ನಾಟ್ ಫಿಕ್ಸ್ಡ್ ಬೈ ಕಾನ್ಸ್ಟಿಟ್ಯೂಷನ್. ಎರಡೂ ಕಡೆ ಫಿಕ್ಸ್ ಅಂತ ಇರೋದಿಲ್ಲ ಇವರಿಗೆ ಟೆನ್ಯೂರು. ಇವರು ಎಲ್ಲಿವರೆಗೂ ಅಧಿಕಾರದಲ್ಲಿ ಇರ್ತಾರಂದರೆ ಆಯಾ ಸರ್ಕಾರ, ಯಾವ ಪ್ರಧಾನಮಂತ್ರಿ ಯಾವ ಮುಖ್ಯಮಂತ್ರಿಗಳು ಇವರನ್ನ ನೇಮಕಾತಿ ಮಾಡೋಕೆ ಹೇಳಿರ್ತಾರಲ್ಲ ಅಲ್ಲಿವರೆಗೂ ಮಾತ್ರ ಇರ್ತಾರೆ. ಹೊಸ ಸರ್ಕಾರ ಬಂದಾಗ ಇವರಾಗೆ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಓಕೆ, ಯಾರು ಕೊಡ್ತಾರೆ ಸರ್ ರಾಜೀನಾಮೆ ಅಂದರೆ? ಅಡ್ವೊಕೇಟ್ ಜನರಲ್ ಅವರು ಗವರ್ನರ್ಗೆ ಕೊಡ್ತಾರೆ. ಅಟಾರ್ನಿ ಜನರಲ್ ಅವರು ಪ್ರೆಸಿಡೆಂಟ್ಗೆ ಕೊಡ್ತಾರೆ ರೆಸಿಗ್ನೇಷನ್. ಗೊತ್ತಿರಲಿ. ಸ್ಯಾಲ್ರಿ ಎಷ್ಟು ಸರ್ ಇವರಿಗೆ ಅಂತ ಬಂದಾಗ ನಾಟ್ ಫಿಕ್ಸ್ಡ್. ಸಂವಿಧಾನದಲ್ಲಿ ಏನೂ ಹೇಳಿಲ್ಲ ಸ್ಯಾಲ್ರಿಗಳ ಬಗ್ಗೆ. ರಾಜ್ಯದಲ್ಲಿ ಗವರ್ನರ್ ಫಿಕ್ಸ್ ಮಾಡ್ತಾರೆ, ಕೇಂದ್ರದಲ್ಲಿ ಪ್ರೆಸಿಡೆಂಟ್ ಫಿಕ್ಸ್ ಮಾಡ್ತಾರೆ ಅಟಾರ್ನಿ ಜನರಲ್ಗೆ. ಓಕೆ, ರಿಮೂವಲ್ ಹೇಗೆ ಸರ್? ಇವ್ರನ್ನ ರಿಮೂವ್ ಹೇಗೆ ಮಾಡೋದು? ಓಕೆ, ಸಂವಿಧಾನದಲ್ಲಿ ಏನೂ ಇದ್ರ ಬಗ್ಗೆ ಹೇಳಲಾಗಿಲ್ಲ. ಓಕೆ, ರಾಜ್ಯದಲ್ಲಿ ಇವ್ರನ್ನ ಗವರ್ನರ್ ಅವರು ರಿಮೂವ್ ಮಾಡ್ತಾರೆ. ಗವರ್ನರ್ ಅಂದರೆ ಸ್ವಂತ ಬುದ್ಧಿಯಿಂದ ರಿಮೂವ್ ಮಾಡಲ್ಲ, ಮುಖ್ಯಮಂತ್ರಿಗಳ ಸಲಹೆ ಮುಖಾಂತರ. ಕೇಂದ್ರದಲ್ಲಿ ಪ್ರೆಸಿಡೆಂಟ್ ಅವರು ಪ್ರಧಾನಮಂತ್ರಿಗಳ ಸಲಹೆ ಮುಖಾಂತರ ಇವರನ್ನ ರಿಮೂವ್ ಮಾಡ್ತಾರೆ. ಅಷ್ಟು ಗೊತ್ತಿರಲಿ. ನೆಕ್ಸ್ಟ್ ಮಿಸ್ಲೇನಿಯಸ್, ಇನ್ನು ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಗಳು ಕೊಡಲಾಗಿದೆ, ಇಲ್ಲಿ ನೋಡೋಣ. ಅಟಾರ್ನಿ ಜನರಲ್ ಅಂತ ಬಂದಾಗ ಇವರು ಹೈಯೆಸ್ಟ್ ಲಾ ಆಫೀಸರ್ ಇನ್ ದ ಕಂಟ್ರಿ. ದೇಶದ ಅತ್ಯಂತ ಉನ್ನತವಾದಂತಹ ಕಾನೂನಿನ ಅಧಿಕಾರಿ ಅಂದರೆ ಯಾರಂದರೆ ಅಟಾರ್ನಿ ಜನರಲ್ ಅವರು ದೇಶದಲ್ಲಿ. ಇನ್ನು ರಾಜ್ಯದಲ್ಲಿ ಅತ್ಯಂತ ಮುಖ್ಯವಾದಂತಹ ಸ್ಥಾನದಲ್ಲಿರುವಂತಹ, ಘನತೆಯುತವಾದಂಥ ಹುದ್ದೆಯಲ್ಲಿರುವಂತಹ ಕಾನೂನಿನ ಅಧಿಕಾರಿ ಯಾರು ಅಂದರೆ ಅವರು ಅಡ್ವೊಕೇಟ್ ಜನರಲ್. ಎರಡು ಕಡೆ AG ಅಂತಲೇ ಬರುತ್ತೆ, ಬಟ್ ಒಂದು ಕಡೆ ಅಡ್ವೊಕೇಟ್ ಮತ್ತೊಂದು ಕಡೆ ಅಟಾರ್ನಿ ಗೊತ್ತಿರಬೇಕು. ಇನ್ನು ದ ಅಟಾರ್ನಿ ಜನರಲ್ ಈಸ್ ನಾಟ್ ಅ ಫುಲ್ ಟೈಮ್ ಕೌನ್ಸಿಲ್ ಆ್ಯಂಡ್ ಡಸ್ ನಾಟ್ ಫಾಲ್ ಇನ್ ದ ಕ್ಯಾಟಗರಿ ಆಫ್ ಗೌರ್ಮೆಂಟ್ ಸರ್ವೆಂಟ್ಸ್, ಸೊ ಹೀಸ್ ಕ್ಯಾನ್ ಡೂ ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್. ಓಕೆ, ಇವರು ಸರ್ಕಾರಿ ನೌಕರರಲ್ಲ, ಸೊ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಸರ್ಕಾರದ ವಿರುದ್ಧ ವಾದ ಮಾಡಲ್ಲ ಇವರು. ಸರ್ಕಾರದ ಪರ್ಮಿಷನ್ ತೆಗೆದುಕೊಂಡು ಹೋಗಿ ಪ್ರೈವೇಟ್ ಆಗಿಯೂ ಕೂಡ ಅವರು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ರೈಟ್ ಆಫ್ ಆಡಿಯನ್ಸ್ ಇನ್ ಆಲ್ ಕೋರ್ಟ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಭಾರತದ ಯಾವುದೇ ಕೋರ್ಟ್ನಲ್ಲಿ ಹೋಗಿ ಅಟಾರ್ನಿ ಜನರಲ್ ಅವರು ಭಾಗವಹಿಸಬಹುದು. ರೈಟ್ ಟು ಸ್ಪೀಕ್ ಆ್ಯಂಡ್ ಟು ಟೇಕ್ ಪಾರ್ಟ್ ಇನ್ ದ ಪ್ರೊಸೀಡಿಂಗ್ಸ್ ಆಫ್ ಪಾರ್ಲಿಮೆಂಟ್ ಆರ್ ಪಾರ್ಲಿಮೆಂಟ್ನಲ್ಲೂ ಕೂಡ ಇವರು ಮಾತಾಡಬಹುದು. ಯಾರು? ಅಟಾರ್ನಿ ಜನರಲ್ ಅವರು. ಇಷ್ಟು ಗೊತ್ತಿರಲಿ. ಓಕೆ, ಸಿಟ್ಟಿಂಗ್ ಆ್ಯಂಡ್ ಎನಿ ಕಮಿಟಿ ಆಫ್ ಪಾರ್ಲಿಮೆಂಟ್ ವಿಚ್ ಹಿ ಮೆಂಬರ್ ಬಟ್ ವಿದೌಟ್ ಅ ರೈಟ್ ಟು ವೋಟ್. ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಕೂಡ ಇವರು ಪಾಲ್ಗೊಳ್ಬೋದು, ಬಟ್ ವೋಟಿಂಗ್ ಪವರ್ ಇರಲ್ಲ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್.
ಪಾರ್ಲಿಮೆಂಟ್ರಿ ಕಮಿಟಿ ಅಂದರೆ ಎಂ ಪಿಗಳಿರ್ತಾರಲ್ಲಿ, ಇವರು ಅದರಲ್ಲಿ ಭಾಗವಹಿಸ್ಬೋದು, ಮೆಂಬರ್ ಸದಸ್ಯರಾಗೂ ಕೂಡ ಇರ್ಬೋದು, ಬಟ್ ವೋಟಿಂಗ್ ಪವರ್ ಇವ್ರಿಗೆ ಇರಲ್ಲ, ಅಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟ್, ಹಿ ಎಂಜಾಯ್ಸ್ ಆಲ್ ದ ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ದ್ಯಾಟ್ ಆರ್ ಅವೈಲೇಬಲ್ ಟು ಮೆಂಬರ್ ಆಫ್ ಪಾರ್ಲಿಮೆಂಟ್. ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಏನು ಇಮ್ಯುನಿಟಿಗಳು ಎಲ್ಲ ಏನೇನು ಸವಲತ್ತುಗಳೆಲ್ಲ ಸಿಗುತ್ತೋ ಅದೆಲ್ಲನೂ ಕೂಡ, ಅಂದರೆ ಎಂ ಪಿಗಳಿಗೆ, ಇವರಿಗೆ ಸಂಸದರಿಗೆ ಏನೇನು ಸಿಗುತ್ತೋ ಸವಲತ್ತುಗಳು ಎಲ್ಲವೂ ಕೂಡ ಅಟಾರ್ನಿ ಜನರಲ್ ಅವರಿಗೆ ಸಿಗುತ್ತೆ. ಸರಿನಾ? ನೆಕ್ಸ್ಟ್, ಅಡ್ವೊಕೇಟ್ ಜನರಲ್ಗೆ ಬನ್ನಿ. ರೈಟ್ ಆಫ್ ಆಡಿಯನ್ಸ್ ಇನ್ ಬಿಫೋರ್ ಎನಿ ಕೋರ್ಟ್ ಆಫ್ ಲಾ ವಿದಿನ್ ಸ್ಟೇಟ್. ಕರ್ನಾಟಕದ ಯಾವುದೇ ನ್ಯಾಯಾಲಯದಲ್ಲಿ ಹೋಗಿ ಇವರು ವಾದ ಮಾಡ್ಬೋದು. ರೈಟ್ ಟು ಸ್ಪೀಕ್ ಆ್ಯಂಡ್ ಟು ಟೇಕ್ ಪಾರ್ಟ್ ಇನ್ ದ ಪ್ರೊಸೀಡಿಂಗ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್. ವಿಧಾನಸಭೆಯಲ್ಲಿ ಹೋಗಿ ಇವರು ಏನು ಮಾಡ್ಬೋದು, ಭಾಗವಹಿಸ್ಬೋದು. ಓಕೆ, ಬಟ್ ಅವರಿಗೆ ಕಮಿಟಿಯಲ್ಲಿ ಕೂಡ ಅವ್ರು ಭಾಗವಹಿಸ್ಬೋದು, ಬಟ್ ವೋಟ್ ಹಾಕೋ ಅಧಿಕಾರ ಇರಲ್ಲ. ಸೇಮ್ ಅಲ್ಲಿ ಕೇಂದ್ರ, ಇಲ್ಲಿ ರಾಜ್ಯ. ಹಿ ಎಂಜಾಯ್ಸ್ ಆಲ್ ದ ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ದ್ಯಾಟ್ ಆರ್ ಅವೈಲೇಬಲ್ ಟು ಮೆಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್. ಓಕೆ, ಒಬ್ಬ ಶಾಸಕನಿಗೆ ಇರುವಂತಹ ಎಲ್ಲ ಅಧಿಕಾರಗಳು, ಹುದ್ದೆಗಳು ಇವರಿಗೆ ಸಿಗುತ್ತೆ, ಅಂದರೆ ಇಮ್ಯುನಿಟಿಗಳು ಇವರಿಗೆ ಸಿಗುತ್ತೆ. ಅರ್ಥ ಆಯ್ತಾ ಇದಿಷ್ಟು? ಸೊ ನಾವೇನೇನು ಕಲ್ತಿದ್ವಿ? 7 ಜನರನ್ನ ಕಲ್ತಿದ್ವಿ, 7 ಬಗ್ಗೆ. ನೆಕ್ಸ್ಟ್ ಈಗ ಅಡ್ವೊಕೇಟ್ ಜನರಲ್ ಮತ್ತು ಅಟಾರ್ನಿ ಜನರಲ್ ಬಗ್ಗೆನೂ ಕೂಡ ಕಲ್ತ್ಕೊಂಡ್ವಿ. ಇವರು 8ನೇವರು, ಇವರು 9ನೇವರು. ಸೊ 9 ಸಂಸ್ಥೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ.